ನಾಳೆ ಸಾರಿಗೆ ಇರುತ್ತಾ, ಬಸ್ಗಳ ಸಂಚಾರ ಮಾಡುತ್ತಾ, ಬಂದ್ ಆಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು, ಅನುಮಾನಗಳು ಎಲ್ಲವೂ ಕೂಡ ಇದ್ವು. ಆದ್ರೆ ಬಂದ್ ಇಲ್ಲ, ಎಂದಿನಂತೆ ಸಂಚಾರ ಇರುತ್ತೆ. ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಈಗ ಮುಂದೂಡಿಕೆ ಮಾಡಲಾಗಿದೆ. ಸಂಕ್ರಾಂತಿ ನಂತರ ಬೇಡಿಕೆಯನ್ನ ಈಡೇರಿಸುವುದಾಗಿ ಸಿಎಂ ಈಗ ಭರವಸೆ ಕೊಟ್ಟಿದ್ದಾರೆ. ಸಿಎಂ ಮನವಿ ಮೇರೆಗೆ ಮುಷ್ಕರವನ್ನ ಹಿಂಪಡೆದಿದೆ ಈಗ ಕ್ರಿಯಾ ಸಮಿತಿ. ಬಸ್ ಬಂದ್ ಆಗುತ್ತೆ ಅನ್ನುವಂತ ಟೆನ್ಷನ್ ನಲ್ಲಿದ್ರು ಪ್ರಯಾಣಿಕರು. ಆದ್ರೆ ಅವರಿಗೆ ಈಗ ರಿಲೀಫ್ ಸಿಗ್ತಾ ಇದೆ. ಒಂದ್ ಕಡೆ ಇಯರ್ ಎಂಡ್ ಬೇರೆ, 31ಕ್ಕೆ ಬಸ್ಗಳಿರುತ್ತಾ, ಬಸ್ಗಳಿರಲ್ಲ ಅನ್ನುವಂತ ಒಂದಷ್ಟು ಮಾಹಿತಿಗಳು, ಏನಾಗುತ್ತೆ ಅನ್ನುವಂತ ಪ್ರಶ್ನೆಗಳಿದ್ವು. ಸೇವೆಯಲ್ಲಿ ವ್ಯತ್ಯಯ ಆಗುತ್ತಾ? ಆದ್ರೆ ಆ ರೀತಿ ಆಗ್ತಾ ಇಲ್ಲ. ಸಂಕ್ರಾಂತಿ ನಂತರ ನಿಮ್ಮ ಬೇಡಿಕೆಗಳನ್ನ ಈಡೇರಿಸುವುದಾಗಿ ಈಗ ಸಿಎಂ ಭರವಸೆ ಕೊಟ್ಟಿದ್ದಾರೆ. ಸಿಎಂ ಮನವಿಯನ್ನ ಮಾಡಿರೋದ್ರಿಂದ ಮುಷ್ಕರವನ್ನ ಈಗ ಕ್ರಿಯಾ ಸಮಿತಿ ಹಿಂಪಡೆದಿದೆ. ನಾಳೆ ರಾಜ್ಯದಲ್ಲಿ ಎಂದಿನಂತೆ ಸಾರಿಗೆ ಬಸ್ಗಳ ಸಂಚಾರ ಇರುತ್ತೆ. ಸಂಕ್ರಾಂತಿಯ ಬಳಿಕ ಅದೇನಿದ್ರು ಮುಷ್ಕರ ಮಾಡ್ತಾರೋ ಅಥವಾ ಅವರ ಬೇಡಿಕೆಗಳು ಏನಿದೆ ಅದಕ್ಕೆ ಸರ್ಕಾರ ಸ್ಪಂದಿಸುತ್ತೋ, ಅದೇನೇ ಇದ್ರೂ ಕೂಡ ಸಂಕ್ರಾಂತಿಯ ನಂತರ ನಿರ್ಧಾರ ಆಗುತ್ತೆ. ಆ ಬಳಿಕ ಸಭೆಯನ್ನ ನಡೆಸಿ ಮತ್ತೆ ಮುಷ್ಕರಕ್ಕೆ ನಿರ್ಧಾರ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಕ್ರಿಯಾ ಸಮಿತಿ ಹೇಳಿದೆ. ಬೇರೆ ಬೇರೆ ಬೇಡಿಕೆಗಳಿದ್ವು. ವಿವಿಧ ಬೇಡಿಕೆಗೆ ಆಗ್ರಹಿಸಿ ಕೆಎಸ್ಆರ್ಟಿಸಿ ನೌಕರರು ಮುಷ್ಕರಕ್ಕೆ ಮುಂದಾಗಿದ್ರು. ಡಿಸೆಂಬರ್ 31ರಿಂದ ಮುಷ್ಕರ ಮಾಡ್ತೀವಿ ಅನ್ನೋದನ್ನ ಕೂಡ ಹೇಳಿದ್ರು. ವಿವಿಧ ನಿಗಮಗಳ ಬಸ್ ಸಂಚಾರದಲ್ಲಿ ವ್ಯತ್ಯಯ ಕೂಡ ಆಗುತ್ತೆ ಅನ್ನೋದನ್ನ ಹೇಳಲಾಗಿತ್ತು. ಬಸ್ಗಳು ಸಂಚಾರ ಸ್ಥಗಿತಗೊಳಿಸುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಇದ್ವು. ಆದರೆ ಆ ರೀತಿ ಆಗಲ್ಲ. ಈಗಾಗಲೇ ಅವ್ರ ಜೊತೆ ಮಾತುಕತೆಯನ್ನು ಸಿಎಂ ಕೂಡ ನಡೆಸಿದ್ರು. ಹಾಗಾಗಿ ಆ ಮಾತುಕತೆ, ಆ ಮನವಿಗೆ ಒಪ್ಕೊಂಡಿದ್ದಾರೆ ನೌಕರರು. ಹಾಗಾಗಿ ಮುಷ್ಕರವನ್ನು ಮುಂದೂಡಿಕೆ ಮಾಡಿದ್ದಾರೆ. ಜಂಟಿ ಕ್ರಿಯಾ ಸಮಿತಿಯವರು ಸುಮಾರು 13 ಬೇಡಿಕೆಗಳನ್ನು ಇಟ್ಟು ಸ್ಟ್ರೈಕ್ ಮಾಡ್ತೀವಿ, ಬಸ್ ನಿಲ್ಲಿಸ್ತೀವಿ ಅಂತ ಹೇಳಿದರು. ನಾವು ಕೂಡ ಅನೇಕ ಬಾರಿ ಅವ್ರ ಜೊತೆ ಎಲ್ಲ ಚರ್ಚೆ ಎಲ್ಲ ಮಾಡಿದ್ದೀವಿ. ಮತ್ತು ನಮ್ಮ 4 ಕಾರ್ಪೊರೇಷನ್ನ ಆರ್ಥಿಕ ಸ್ಥಿತಿಗತಿ ಅವ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಈಗ ನಾವು ಯಾವತ್ತೂ ಕೂಡ ಪಾಸಿಟಿವ್ ಮೈಂಡ್ ಆಗಿರಬೇಕು ಅಲ್ವಾ? ಅವ್ರು ಒಪ್ಪೋದಿಲ್ಲ ಅಂತ ಹೇಳಿದ್ರೆ ನಾವೇ ತೀರ್ಮಾನ ತೊಗೊಂಬಿಟ್ರೆ ಹೇಗೆ? ಅವ್ರ ಗಮನಕ್ಕೆಲ್ಲ ತರಬೇಕು. ಮಾತಾಡೋದು, ಫೋನಲ್ಲಿ ಮಾತಾಡೋದು, ಅಥವಾ ನಮ್ಮ MD ಅವರು ಯಾರಾದರೂ ಮಾತಾಡ್ತಾರೆ. ಜಂಟಿ ಕ್ರಿಯಾ ಸಮಿತಿಯವರು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಂಜೆ 6 ಗಂಟೆಗೆ ಸರ್ಕಾರದ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು, ಅದೇ ರೀತಿ ಮತ್ತು ಸಾರಿಗೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಸಾರಿಗೆ ನಿಗಮಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಹಿರಿಯ ಅಧಿಕಾರಿಗಳು ಎಲ್ಲರ ಜೊತೆಯಲ್ಲಿ ಅವರು ಸಭೆ ನಡೆಸಿದ್ದಾರೆ. ಅದಾದ ಮೇಲೆ ಮಾನ್ಯ ರಾಮಲಿಂಗಾರೆಡ್ಡಿಯವರು ನಮಗೆ ಒಂದು ಮನವಿ ಮಾಡಿಕೊಂಡಿದ್ದಾರೆ. ಜಂಟಿ ಕ್ರಿಯಾ ಸಮಿತಿಗೆ ಮುಷ್ಕರವನ್ನು ವಾಪಸ್ ತಗೊಳ್ಳಿ, ಸಂಕ್ರಾಂತಿಯ ನಂತರ ಮುಖ್ಯಮಂತ್ರಿಗಳು ಸಭೆ ಕರೆದು, ಅವರ ಮಟ್ಟದಲ್ಲೇ ಸಭೆ ಕರೆದು ನಿಮ್ಮ ಬೇಡಿಕೆಗಳ ಬಗ್ಗೆ ಇತ್ಯರ್ಥಪಡಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಅವರು ಭರವಸೆ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಜಂಟಿ ಕ್ರಿಯಾ ಸಮಿತಿ ಚರ್ಚೆ ಮಾಡಿ ಸರ್ವಾನುಮತದಿಂದ 31/12/2023ರಿಂದ ಏನು ಸಾರಿಗೆ ಮುಷ್ಕರನ, 24ರಿಂದ ಏನು ಸಾರಿಗೆ ಮುಷ್ಕರನ ಅನಿರ್ದಿಷ್ಟ ಮುಷ್ಕರಕ್ಕೆ ನಾವು ಕರೆ ಕೊಟ್ಟಿದ್ವಿ, ಆ ಕರೆಯನ್ನು ನಾವು ಹಿಂಪಡೆದಿದ್ದೀವಿ. ಇವತ್ತು ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವರ್ಷಿತಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವರ್ಷಿತಾ, ಗಮನಿಸ್ತಾ ಇದ್ದೀವಿ ಸಾರಿಗೆ ಇಲಾಖೆಯ ಜೊತೆ ಈಗಾಗಲೇ ಜಂಟಿ ಕ್ರಿಯಾ ಸಮಿತಿ ಒಂದಷ್ಟು ಸಂಧಾನವನ್ನ ಮಾಡುವಂತ ಪ್ರಯತ್ನವನ್ನ ನಡೆಸಿದ್ರು ಕೂಡ ಅದು ವಿಫಲ ಆಯಿತು. ಆನಂತರ ಸಿಎಂ ಅಂಗಳಕ್ಕೆ ಬಂತು. ಸಿಎಂ ಯಾವ ರೀತಿ ಮನವೊಲಿಕೆ ಮಾಡಿದ್ರು, ಇವರು ಬೇಡಿಕೆಗಳನ್ನ ಇಟ್ಟಿದ್ರು, 13 ಬೇಡಿಕೆಗಳು, ಅದರ ಕಥೆ ಏನು, ಏನೇನು ಈ ಸಂಧಾನದಲ್ಲಿ ಏನೇನೆಲ್ಲ ಮಾತುಕತೆಗಳು, ಚರ್ಚೆಗಳು ನಡೆದು, ಡೀಟೇಲ್ಸ್ ಏನಿದೆ ವರ್ಷಿತಾ? ಎಸ್ ಅಶ್ವಿನಿ, ಇಯರ್ ಎಂಡ್ ಜೊತೆಗೆ ನ್ಯೂ ಇಯರ್ಗೆ ಇನ್ನು 1 ದಿನ ಮಾತ್ರ ಬಾಕಿ ಇರುವಂಥದ್ದು. ಯಾಕಂದ್ರೆ ಸಾಕಷ್ಟು ದಿನಗಳಿಂದ ಚಳಿಗಾಲದ ಅಧಿವೇಶನ ಪ್ರಾರಂಭ ಆದಾಗಿಂದ ಕೂಡ ಡಿಸೆಂಬರ್ 31ಕ್ಕೆ ಜಂಟಿ ಕ್ರಿಯಾ ಸಮಿತಿಯವರು ಅಂದ್ರೆ ಸಾರಿಗೆ ಇಲಾಖೆಯವರು ಕೂಡ ಒಂದಷ್ಟು ನೌಕರರು ಏನಿದ್ದಾರೆ ಪ್ರೊಟೆಸ್ಟ್ ಅನ್ನ ಮಾಡ್ತೀವಿ, ನಮ್ಮ ಬೇಡಿಕೆಗಳು ಈಡೇರದಿದ್ರೆ ಇನ್ನೂ ಕೂಡ ಯಾವುದೇ ಬಸ್ಗಳು ಓಡಾಡೋದಿಲ್ಲ ಅನ್ನುವಂಥ ಬೇಡಿಕೆಗಳನ್ನ ಇಟ್ಟಿತ್ತು. ಜೊತೆಗೆ ಒಂದಷ್ಟು ಷರತ್ತುಗಳನ್ನ ಕೂಡ ಹಾಕಿತ್ತು. ಯಾಕಂದ್ರೆ ಸಾಮಾನ್ಯವಾಗಿ ಡಿಸೆಂಬರ್ 31 ಅಂತಂದ್ರೆ ಸಾಕಷ್ಟು ಊರುಗಳಿಗೆ ಹೋಗೋರು ಇರ್ತಾರೆ. ಜೊತೆಗೆ ಇಯರ್ ಎಂಡ್ ನ್ಯೂ ಇಯರ್ ನ ಸೆಲೆಬ್ರೇಟ್ ಮಾಡೋರು ಸಾಕಷ್ಟು ಜನ ಬಸ್ ಅನ್ನ ಅವಲಂಬಿಸ್ತಾರೆ. ಹಾಗಾಗಿ ಅವತ್ತೇ ಒಂದು ಪ್ರೊಟೆಸ್ಟ್ ಮಾಡಬೇಕು ಅನ್ನುವಂತಹ ಸಾಕಷ್ಟು ನಿಟ್ಟಿನಲ್ಲಿ ತಯಾರಿ ಕೂಡ ನಡೆದಿತ್ತು. ಹಾಗಾಗಿ ಮೊನ್ನೆಯಿಂದ ಕೂಡ ಸಾಕಷ್ಟು ಸಭೆಗಳು ಕೂಡ ನಡೀತಾ ಇತ್ತು. ಅಂದ್ರೆ ಈ ರೀತಿ ಪ್ರೊಟೆಸ್ಟ್ ಅನ್ನ ಮಾಡಬೇಡಿ, ಕಷ್ಟ ಆಗುತ್ತೆ, ಜೊತೆಗೆ ನಿಮ್ಮ ಬೇಡಿಕೆಗಳು ಏನೇನಿದೆ ಅದನ್ನೆಲ್ಲವನ್ನು ಕೂಡ ಈಡೇರಿಸ್ತೀವಿ ಅನ್ನೋಂಥ ಬರೀ ಬಾಯಿ ಮಾತಿಗೆ ಹೇಳಿಕೆಗಳನ್ನ ಕೂಡ ಕೊಡ್ತಾ ಇತ್ತು. ಆದ್ರೆ
ಜಂಟಿ ಕ್ರಿಯಾ ಸಮಿತಿ ಯಾವುದಕ್ಕೂ ಕೂಡ ಜಗ್ಗಿರ್ಲಿಲ್ಲ. ಜೊತೆಗೆ ನಾವು ಪ್ರೊಟೆಸ್ಟ್ ಅನ್ನ ಮಾಡೇ ಮಾಡ್ತೀವಿ, ಸಾಕಷ್ಟು ದಿನಗಳಿಂದ ಇದೇ ರೀತಿ ಹೇಳ್ಕೊಂಡು ಬಂದಿದ್ದೀರಾ, ನಮಗೆ ಪ್ರತಿ ಬಾರಿ ಕೂಡ ಬೇಡಿಕೆಯನ್ನ ನಿಮ್ಮ ಮುಂದೆ ಇಟ್ಟಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ನಮಗೆ ಯಾವುದು ಕೂಡ ತೃಪ್ತಿ ಆಗ್ತಾ ಇಲ್ಲ ಅನ್ನುವಂತಹ ಮಾತುಗಳನ್ನ ನೌಕರರು ಹೇಳ್ತಾ ಬಂದಿದ್ರು. ನಿನ್ನೆ ಕೂಡ ಇದೇ ನಿಟ್ಟಿನಲ್ಲಿ ಸಾರಿಗೆ ಸಚಿವರಾಗಿರ್ಬೋದು, ಜೊತೆಗೆ ಸಿಎಂ ಜೊತೆ ಒಂದಷ್ಟು ಚರ್ಚೆಗಳು ಕೂಡ ಆಗಿರುವಂತದ್ದು. ಅಂದ್ರೆ ಯಾವ ರೀತಿ ನೌಕರರನ್ನ ತೃಪ್ತಿಯಾಗಿ ಇಡಬೇಕು, ಜೊತೆಗೆ ಅವರಿಗೆ ಯಾವ ರೀತಿ ಸಂಬಳವನ್ನ ಹೈಕ್ ಮಾಡೋದಾಗಿರ್ಬೋದು, ಅಥವಾ ಏನು ಕೆಲಸದಲ್ಲಿ ಪ್ರಮೋಷನ್ ಕೊಡೋದಾಗಿರ್ಬೋದು, ಸಾಕಷ್ಟು ನಿಟ್ಟಿನಲ್ಲಿ ಒಂದಷ್ಟು ನಿರ್ಧಾರಗಳು ಕೂಡ ಆಗಿದೆ. ಹಾಗಾಗಿ ಸಂಕ್ರಾಂತಿಯ ಬಳಿಕ ಈಗ ಪ್ರೊಟೆಸ್ಟ್ ಮಾಡ್ತೀವಿ ಅನ್ನುವಂತಹ ಮಾತುಗಳು, ಜೊತೆಗೆ ಸಂಕ್ರಾಂತಿ ಆದ್ಮೇಲೆ ನಮ್ಮ ಬೇಡಿಕೆಗಳು ಏನಾದ್ರು ಈಡೇರ್ತಿದ್ರೆ ಮತ್ತೆ ಪುನಃ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಕೂಡ ಹೇಳಿರುವಂತದ್ದು. ಸಿಎಂ ಕೂಡ ಅದೇ ರೀತಿ ಹೇಳಿದ್ದಾರೆ. ಸಂಕ್ರಾಂತಿ ಆದ ಬಳಿಕ ನೋಡೋಣ ಅನ್ನುವಂತಹ ಮಾತುಗಳನ್ನು ಕೂಡ ಕೊಟ್ಟಿರುವಂತದ್ದು. ಅಶ್ವಿನಿ. ರೈಟ್ ವರ್ಷಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.